ವಿಸ್ತೀರ್ಣಕ್ಕಿಂತ ಜಾಸ್ತಿ ಆಗಿರೋದು ಇದೆ, ಕಡಿಮೆ ಆಗಿರೋದು ಇದೆ, ಅಲ್ಲಿ ಸಾಗುವಳಿ ಮಾಡದೇ ಇರೋರು ಇದ್ದಾರೆ. ಅವೆಲ್ಲಾನು ಕೂಡ ಇವತ್ತು ನಮ್ಗೆ ಪ್ರತಿಯೊಂದು ಯಾವ ಸರ್ವೆ ನಂಬರ್ ಅಲ್ಲಿ ಎಕ್ಸಸ್ ಇದಾರೆ, ಕಮ್ಮಿ ಇದಾರೆ, ಸಾಗುವಳಿನೇ ಮಾಡಿಲ್ಲ, ನನ್ನ ಹತ್ರ ಎಲ್ಲ ಮೈಕ್ರೋ ಲೆವೆಲ್ ಬೈ ಸರ್ವೆ ನಂಬರ್ ಡೇಟಾ ಇದೆ. ರಾಜ್ಯದಲ್ಲಿ 1,10,000ದಲ್ಲಿ ಯಾವ ಊರು, ಯಾವ ಸರ್ವೆ ನಂಬರು, ಅದರಲ್ಲಿ ಎಷ್ಟು ಅನುಭೋಗದಲ್ಲಿದ್ದಾರೆ, ಎಷ್ಟು ಎಕ್ಸಸ್ ಅನುಭೋಗದಲ್ಲಿದ್ದಾರೆ, ಎಷ್ಟು ಕಡಿಮೆ, ಎವ್ರಿಥಿಂಗ್ ಡೀಟೇಲ್ಸ್ ಇದೆ. ಅದಕ್ಕೆಲ್ಲ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಾವು ಗೈಡ್ಲೈನ್ಸ್ ಹಾಕಿ ಕೊಟ್ಟಿದೀವಿ. ಅದ್ರ ಪ್ರಕಾರ ಅವ್ರು ಸಾಲ್ವ್ ಮಾಡ್ಬೇಕು. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಸುಮ್ನೆ ಕೂಡಕ್ ಆಗೋದಿಲ್ಲ. ನಾನು ಅಧಿಕಾರಿಗಳಿಗೆ ಇದೇ ಹೇಳಿದೆ, ಏನಿದೆ ಕಾನೂನು ಪ್ರಕಾರ ನೀವು ತೀರ್ಮಾನ ತಗೋಬೇಕು, ಆದೇಶ ಹೊರಡಿಸ್ಬೇಕು, ಕೆಲಸ ಮುಗಿಸ್ಬೇಕು. ನಮ್ದು ಪೆಂಡಿಂಗ್ ಇರಬಾರ್ದು, ಬಟ್ ಕಾನೂನು ಫಾಲೋ ಮಾಡಿ. ಕಾನೂನು ಸುಪ್ರೀಂ. ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಸರ್ಕಾರಿ ಭೂಮಿನ 1 ಎಕರೆ, 2 ಎಕರೆ, 4 ಎಕರೆ, 5 ಎಕರೆವರೆಗೂ ಅವರೇ ತಲತಲಾಂತರ ಹೆಚ್ಚುಕೊಂಡು 45 ವರ್ಷದಿಂದ ಉಳುಮೆ ಮಾಡ್ತಾ ಬರುವಂತ ಇದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಹೆಸರಿಗಾಗಿಲ್ಲ, ಜೊತೆ ಕೋಡಿ ಕೂಡ ಆಗಿಲ್ಲ. ಸ್ವಂತವುಗಳನ್ನ ಹೇಗೆ ನೋಡಿ, ದಾಖಲೆ ಮಂಜೂರಾಗದೆ ನಾವೇನು ಮಾಡ್ಲಿಕ್ಕೆ ಬರೋದು. ಮಂಜೂರಾತಿ ಕಡ್ಡಾಯ. ಮಂಜೂರಾತಿ ಇದ್ದಲ್ಲಿ ಮಾತ್ರ ನಾವು ಅವರಿಗೆ ಉಳಿದ ದಾಖಲೆ ಮಾಡ್ಕೊಡ್ಬೋದು. ಬಿಟ್ರೆ ಮಂಜೂರಾತಿ ಇಲ್ಲದೆ ಇರುವಂತ ಪ್ರಕರಣ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಕೆಲವರಿಗೆ ಇಳಿಸದೆ ಹೋಗ್ಬೋದು, ಬಟ್ ನಾವು ಕೂಡ ಕಾನೂನನ್ನ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಅಡಿಯಲ್ಲೇ ನಾವು ಮಾಡ್ತಕ್ಕಂಥ. ಇನ್ನೊಂದು ನಮ್ದು ಆದ್ಯತೆ ಕಾರ್ಯಕ್ರಮ ತಮ್ಗೆಲ್ಲ ಗೊತ್ತಿದೆ. ಈ ಹಿಂದಿನಿಂದ ಯಾರೋ ಸರ್ಕಾರಿ ಜಮೀನಲ್ಲಿ ಮತ್ತು ಖಾಸಗಿ ಜಮೀನಲ್ಲೂ ಕೂಡ ಕೆಲವು ವಸತಿ ಪ್ರದೇಶಗಳು ಉದ್ಭವ ಆಗಿದ್ದಾವೆ. ವಸತಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ವಸತಿ ಪ್ರದೇಶ. ನಾನು ರೆವಿನ್ಯೂ ಲೇಔಟ್ ಅಲ್ಲ, ಬೇರೆ ಅಂದ್ರೆ ತಾಂಡಾಗಳಿದಾವೆ, ಗೊಲ್ರಟ್ಟಿ, ನಾಯಕರಟ್ಟಿ, ಆತರ ಕೆಲವು ಕಡೆ ಗೋವಿ ಸಮಾಜದವರು ಕ್ಯಾಂಪ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವು ಕಡೆ ಈ ಮಜರೆ ಗ್ರಾಮಗಳಿರ್ತಾವೆ, ಅಲ್ಲಿ ಎಲ್ಲಾ ಸಮಾಜದ ರೈತರು ಇರ್ತಾರೆ, ಜನರಲ್ ಕ್ಯಾಟಗರಿಯಿಂದ ಹಿಡಿದು ಎಲ್ಲ. ಸೊ ಈ ರೀತಿಯಾಗಿ ಸುಮಾರು ಸಾವಿರಾರು ರಾಜ್ಯದಲ್ಲಿ ವಸತಿ ಪ್ರದೇಶಗಳು ದಾಖಲೆ ಇಲ್ಲದೆ ಹಾಗೆ ಬಂದಿದ್ದಾವೆ. ಅವು ದಾಖಲೆಯಲ್ಲಿ ಗ್ರಾಮ ಅಂತ ಇಲ್ಲ. ಸೊ ಹಾಗಾಗಿ ಇವು ದಾಖಲೆ ರಹಿತ ವಸತಿ ಪ್ರದೇಶಗಳು. ಇದನ್ನ ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡತಕ್ಕಂಥದನ್ನ ಒಂದು ದೊಡ್ಡ ಆಂದೋಲನದ ಮಾದರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. 2017ರಲ್ಲೇ ಇದಕ್ಕೆ ನಾವು ಕಾನೂನನ್ನ ಕೂಡ ರಚನೆ ಮಾಡಿದ್ದೇವೆ. ಸೊ ಅದಾದ್ಮೇಲೆ ಏನಾಯ್ತು, ಇದನ್ನ ಸಮರ್ಪಕವಾಗಿ ಅನುಷ್ಠಾನ ಆಗಲಿಲ್ಲ. ಹೇಗೆ ಅಂತ ಹೇಳ್ತೀವಿ ಅಂದ್ರೆ 2017ರಲ್ಲಿ ನಾವು ಕಾನೂನು ಮಾಡಿ 2023 ನಮ್ಮ ಸರ್ಕಾರ ಬರೋವರೆಗೂ ಕೂಡ ಈ ರೀತಿಯಾಗಿರ್ತಕ್ಕಂಥದ್ದು ಬರೀ 2626 ಗ್ರಾಮ ಮಾತ್ರ ಗುರುತಿಸಿದ್ರು. ಅದರಲ್ಲಿ ಹೋದ ಸರ್ಕಾರದಲ್ಲಿ ಒಂದು 1500 ಗ್ರಾಮಗಳಿಗೆ ಅಂದ್ರೆ ವಸತಿ ಪ್ರದೇಶಗಳಿಗೆ ಗ್ರಾಮ ಅಂತ ಮಾಡಿದ್ರು, ಅಪ್ಗ್ರೇಡ್ ಮಾಡಿದ್ರು. ಇನ್ನ ಉಳಿದಿದ್ದು ಕೂಡ ನಾವು ಈಗ ಅದನ್ನ ಇನ್ನಷ್ಟು ಸಮರ್ಪಕವಾಗಿ, ಇನ್ನಷ್ಟು ಕಾಂಪ್ರಹೆನ್ಸಿವ್ ಆಗಿ ಈಗ ಕ್ಯಾಂಪೇನ್ ಅನ್ನ ತಗೊಂಡ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಇನ್ನ ಯಾವ ಸುಮಾರು ಬಿಟ್ಟೋಗಿದಾವೆ ಇವುಗಳನ್ನೆಲ್ಲ ತಗೊಳ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅನೇಕ ಬೋವಿ ಸಮಾಜದವರು, ಲಂಬಾಣಿ ಸಮಾಜದವರು ಮತ್ತು ಗೊಲ್ರ ಸಮಾಜದವರು ಇವರೆಲ್ಲರೂ ಹೇಳಿದ್ದೇನಂದ್ರೆ ನಮ್ದು ಇನ್ನೂ ಊರುಗಳು ಇದಾವೆ, ನೀವು ತಗೊಂಡಿಲ್ಲ ಅಂತ. ಅದಾದ್ಮೇಲೆ ನಾವು ಈ ತರ ಬಿಟ್ಟು ಹೋಗಿರುವಂತಹ ವಸತಿ ಪ್ರದೇಶಗಳು ಇನ್ನೆಷ್ಟಿದಾವೆ ಅಂತ ನಾವು ಹುಡುಕಿಸಿದ್ದೇವೆ. ಈಗ ನಮ್ಮ ಸರ್ಕಾರ ಬಂದ ಮೇಲೇನೆ ಅಂತಹ ಹುಡುಕಿಸಿರ್ತಕ್ಕಂತಹದ್ದು ಸುಮಾರು 3301 ಈ ರೀತಿಯಾಗಿ ಬಿಟ್ಟು ಹೋಗಿದ್ದು. ಹಿಂದೆ ಇದನ್ನೆಲ್ಲ ಅವರು ಇದ್ರೂ ಕೂಡ ಇವುಗಳನ್ನ ಅರ್ಹ ವಸತಿ ಪ್ರದೇಶಗಳು, ಇವುಗಳು ಕಂದಾಯ ಗ್ರಾಮ ಮಾಡ್ಲಿಕ್ಕೆ ಅರ್ಹವಾಗಿದ್ರೂ ಕೂಡ ಇವುಗಳನ್ನ ಗುರುತಿಸಿರ್ಲಿಲ್ಲ. ಯಾಕೆ ಗುರುತಿಸಿರ್ಲಿಲ್ಲ? ಕೆಲಸ ಸರಿಯಾಗಿ ಮಾಡಲಿಲ್ಲ, ಬೇಜವಾಬ್ದಾರಿಯಿಂದ ಇವುಗಳನ್ನೆಲ್ಲ ಬಿಟ್ಟಿದ್ರು. ಈಗ ಅವುಗಳನ್ನು ಕೂಡ ಗುರುತಿಸಿದ್ದೇವೆ. ಸೊ ಹಾಗಾಗಿ ಒಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 4250 ಈ ರೀತಿ ಬಿಟ್ಟು ಹೋದಂತಹ, ಹಿಂದೆ ಸರ್ಕಾರಗಳಲ್ಲಿ ಗುರುತಿಸದೇ ಇದ್ದಂತಹ ಜನವಸತಿ ಪ್ರದೇಶಗಳು, ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನ ಗುರುತಿಸಿದ್ದೇವೆ. ಸೊ ಈಗ ಇಷ್ಟನ್ನು ಕೂಡ ಈ ಡಿಸೆಂಬರ್ ಒಳಗಡೆ ಇಷ್ಟನ್ನು ಕಂದಾಯ ಗ್ರಾಮವಾಗಿ ಅಪ್ಗ್ರೇಡ್ ಮಾಡಬೇಕು ಅಂತ ನಾವು ಟಾರ್ಗೆಟ್ ಕೊಟ್ಟಿದ್ದೇವೆ. ಹೌದು, 94D ಅಡಿಯಲ್ಲೇನೆ 94D ಅಡಿಯಲ್ಲೇನೆ ಮಾಡ್ತಕ್ಕಂಥದ್ದು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮೇ ತಿಂಗಳಲ್ಲಿ ನಾವು 1,11,000
ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೇವೆ ಈಗಾಗಲೇ. ಅದನ್ನ ಹೊರತುಪಡಿಸಿ ಬಹುಶಃ ಇನ್ನೂ 1,62,000 ಹಕ್ಕುಪತ್ರಗಳು ಎಲಿಜಿಬಲ್ ಹಕ್ಕುಪತ್ರ ಅಂದ್ರೆ ಇನ್ನೂ 1,62,000 ಮನೆಗಳು, ಕುಟುಂಬಗಳು ಈ ರೀತಿ ವಾಸ ಮಾಡ್ತಾ ಇದ್ದಾವೆ ಅಂತ ಅಂದಾಜು ಮಾಡಿದ್ದೇವೆ. ಇವೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಈ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವಾಗಿ ಮಾಡಿಸುವಂತ ಕೆಲಸ ನವೆಂಬರ್ 31 ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತಾನು ನಾನು ಇವತ್ತು ಎಲ್ಲ ಡಿಸಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಮಾಡಿದ್ರೆ ಈ 4,200 ನಾನು ಏನ್ ಹೇಳಿದೆ ಇದನ್ನ ಮಾಡಿದ್ರೆ ಸುಮಾರು 1,62,000 ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಅವರ ಮನೆಗೆ ಒಂದು ದಾಖಲೆ ಸಿಗುತ್ತೆ, ಹಕ್ಕುಪತ್ರ ಸಿಗುತ್ತೆ, ಪಂಚಾಯಿತಿಯಲ್ಲಿ ಪಕ್ಕ ಖಾತೆ ಸಿಗುತ್ತೆ ಅವರಿಗೆ. ನಾಳೆ ಅವ್ರಿಗೆ ಆ ವಾಸ ಮಾಡತಕ್ಕಂತಹ ಮನೆ ಅದಕ್ಕೆ ಸಂಪೂರ್ಣ ಹಕ್ಕು ದಾಖಲೆ ಅವ್ರ ಕೈಗೆ ಸಿಕ್ಕರೆ ಅವರು ಎಲ್ಲೋ ಒಂದು ಕಡೆ ಸೂರಿಗೆ ಒಂದು ನೆಮ್ಮದಿ, ಬದುಕಿಗೆ ಒಂದು ನೆಮ್ಮದಿ ಗ್ಯಾರಂಟಿ ಸಿಕ್ಕಂಗೆ ಆಗತ್ತೆ. ಆ ಕೆಲಸ ಈಗ ಆಲ್ರೆಡಿ 1,11,000ಕ್ಕೆ ನಾವು ಮಾಡಿದ್ದೇವೆ. ಬ್ಯಾಲೆನ್ಸ್ ಇರುವಂತ ಇನ್ನೂ 4,200 ಗ್ರಾಮ ಅಂತ ಗುರುತಿಸಿದ್ದೇವೆ. ಅದನ್ನು ಕೂಡ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡುವಂತ ಟಾರ್ಗೆಟ್ ಅನ್ನ ನಾವು ಇಟ್ಕೊಂಡಿದ್ದೇವೆ. ಏನಿಲ್ಲ ನೋಡಿ, ನಾವು ಮಾಡ್ತಾ ಇರೋದು ಯಾವುದು ಕೂಡ ಇಲ್ಲಿ ಯಾರು ಜನ ಬಂದು ಅರ್ಜಿ ಕೊಡಕ್ಕೆ ನಾವು ಯಾವ ಕಾರ್ಯಕ್ರಮದಲ್ಲೂ ಕಾಯ್ತಾ ಇಲ್ಲ. ಇದನ್ನ ನಮ್ಮ ಅಧಿಕಾರಿಗಳೇ ಹೋಗಿ ಇದನ್ನ ನಾವೇ ಡೇಟಾ ಇಟ್ಕೊಂಡು ನಾವೇ ಗುರುತಿಸಿ ನಾವೇ ಹೋಗಿ ಸರ್ವೆ ಮಾಡಿ ಇದನ್ನ ರೆಕಾರ್ಡ್ ಮಾಡ್ಕೊಡ್ತಾ ಇರೋದು. ಇವೆಲ್ಲ ಅರ್ಜಿ ಹಾಕಕ್ಕೆ ಕೂತ್ರೆ ಜನ ಅರ್ಜಿ ಹಾಕೋದಿಲ್ಲ, ಅವ್ರು ಬರೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಮುಗಿಯಲಾರದ ಕತೆ. ಸೊ ಇದನ್ನು ಕೂಡ ಸರ್ಕಾರನೇ ಜನ ವಸತಿ ಇಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳಿಗೆ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನ ಗುರುತಿಸಿ ಇವ್ರಿಗೆ ದಾಖಲೆ ಇಲ್ಲ ಅಂತ ಹೇಳಿ ನಾವೇ ಅದನ್ನ ದಾಖಲೆ ಮಾಡಿಕೊಡುವಂತ ಅಭಿಯಾನ ಇದೆ. ಯಾವ ಫೀಸ್ ರಿಜಿಸ್ಟ್ರೇಷನ್ಗೆ 100 ರೂಪಾಯಿ ಏನೋ ಕೊಡ್ಬೇಕು ಅವರು, ಅದು ಇರಬಹುದು. 100 ರೂಪಾಯಿ ಏನೋ ಆ ಸ್ಟೇಜ್ ಅಲ್ಲಿ ಬರುತ್ತೆ. ಅದು ಬಿಟ್ರೆ ಬೇರೆ ಯಾವ್ದು ಕೂಡ ಅದಕ್ಕೂ ಕೆಲವು ಪಂಚಾಯಿತಿಯಲ್ಲಿ ಇವರು 150 ರೂಪಾಯಿ ಏನೋ ಕಟ್ಟಬೇಕಾಗಿತ್ತು, 300 ರೂಪಾಯಿ. ಅದನ್ನು ಕೂಡ ಈಗ ರಿಲ್ಯಾಕ್ಸ್ ಮಾಡಿದ್ದೇವೆ. ಸೊ ಇವ್ರಿಗೆ ಕೇಸ್ ಇರಬಹುದು, ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೇವೆ. ಇವ್ರಿಗೆ ಹಕ್ಕುಪತ್ರ ಕೊಡೋದು ಅಷ್ಟೇ ಅಲ್ಲ, ಹಕ್ಕುಪತ್ರವನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ ತಹಶೀಲ್ದಾರ್ ಕಡೆಯಿಂದ. ಆಮೇಲೆ ನಾವೇ ಅವ್ರಿಗೆ ಪಂಚಾಯಿತಿಯಲ್ಲಿ ಈ ಖಾತಾನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಸೊ ಕೊಟ್ಟ ಮೇಲೆ ಪಕ್ಕಾ ದಾಖಲೆ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರು ಪ್ರೈವೇಟ್ ಅವರು ಲೇಔಟ್ ಮಾಡಿ ದುಡ್ಡಿಗೆ ಮಾರಾಟ ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇದು ಒಂದೇ ಅಲ್ಲ. ಸಾರಿ, ಲ್ಯಾಂಡ್ ಕ್ಯಾನ್ ಬಿ ರೆವಿನ್ಯೂ ಲ್ಯಾಂಡ್, ಬಟ್ ಇಟ್ ಕೆನಾಟ್ ಬಿ ಅ ರೆವಿನ್ಯೂ ಲೇಔಟ್. ಅಂದ್ರೆ ಯಾರೋ ದುಡ್ಡು ತಗೊಂಡ್ ಮಾರಾಟ ಮಾಡಿರೋ ಲೇಔಟ್ಗೆ ನಾನ್ ರೆಗ್ಯುಲರೈಸ್ ಮಾಡಕ್ಕೆ ಅದಕ್ಕೆಲ್ಲ ನಾನ್ ಮಾಡ್ತಾ ಇರೋದು. ಲ್ಯಾಂಡ್ ಎಸ್ ರೆವಿನ್ಯೂ ಲ್ಯಾಂಡ್, ಪ್ರೈವೇಟ್ ಇರ್ಲಿ ಗವರ್ಮೆಂಟ್ ಇರ್ಲಿ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದ್ದವರಿಗೆ ಮಾಡ್ಕೊಡುವಂತಹದ್ದು. ಆದ್ರೆ ಇದನ್ನ ಸಾಂಪ್ರದಾಯಿಕ ವಸತಿ ಪ್ರದೇಶ. ಏನು ಸಾಂಪ್ರದಾಯಿಕ ವಸತಿ ಪ್ರದೇಶ ಅಂದ್ರೆ ಯಾವುದು ಯಾರೋ ಡೆವಲಪರ್ ಲೇಔಟ್ ಮಾಡದೇ ಇರುವಂತಹದ್ದು ಸಾಂಪ್ರದಾಯಿಕ ವಸತಿ ಪ್ರದೇಶ. ಸೊ ಅಂತದ್ದು ಯಾವ್ದಿದೆ ಅವೆಲ್ಲಕ್ಕೂ ಮಾಡ್ಕೊಡ್ಬೇಕು ಅಂತ ಹೇಳಿ ಕನಿಷ್ಠ 10 ಮನೆ ಇದೆ. ಸರ್, ಲಾಸ್ಟ್ ಟೈಮ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ಕೆಲವರು ಅಬ್ಜೆಕ್ಷನ್ ಮಾಡಿದ ಕಾರಣ ಕೆಲವರು ಬಿಡ್ಲಾಯ್ತು. ಊರಿಗೆ ರಿಸರ್ಚ್ ಆಗಿರ್ತಕ್ಕಂಥ ಊರಿನ ಕೊಂಚ ದೂರದಲ್ಲಿ ಇರ್ತಕ್ಕಂಥದಕ್ಕೆ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಪ್ರಭಾವದ ಕಾರಣಕ್ಕಾಗಿ ಮಾಡಕ್ಕಾಗಲ್ಲ. ಹಾಗಾಗಿ ಅಷ್ಟು ಕೈ ಬಿಟ್ಟು ಹೋಗಿತ್ತು. ಸೊ ಈ ರೀತಿಯಾಗಿರ್ತಕ್ಕಂಥ ಎಷ್ಟು ಗ್ರಾಮಗಳು ನಿಮ್ ಗಮನ ಬಂದ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಿಮಗೆ ನೋಟಿಸ್ ಆಗಿತ್ತಾ, ಏನು ಗಮನ ಬಂದಿದೆ? ನೋಡಿ, ಎರಡು ಇದರಲ್ಲಿ ನೀವು ಹೇಳಿದ್ರಲ್ಲಿ 2 ಅಂಶ ಇದೆ. ಒಂದು, ಕೆಲವು ನಮ್ಮ ಅಧಿಕಾರಿಗಳು ನಮ್ಮ ಕಾನೂನನ್ನೇ ತಪ್ಪು ಅರ್ಥ ಮಾಡಿಕೊಂಡು ಇದು ಊರಿಗೆ ಹೊಂದ್ಕೊಂಡಿದೆ, ಊರಿಂದ ಬರೀ 500 ಮೀಟರ್ ದೂರ ಇದೆ, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಮ್ಮವರೇ ಕೆಲವು ತಿರಸ್ಕಾರ ಮಾಡಿದ್ರು. ರೈಟ್? ಸೊ ಇದೆಲ್ಲ ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ. ಜನಗಳಿಗೆ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಸ್ಥಿತಿ ಇಲ್ಲದೆ ಇರುವಂತವರು ಮಾಡುವಂತ ತಪ್ಪು. ಅದನ್ನ ನಾನೀಗ ಮತ್ತೆ ಅವರಿಗೆ ಒಂದಲ್ಲ 10 ಬಾರಿ ಓದಿ ತಿದ್ದಿ ತೀಡಿ ಅವ್ರಿಗೆ ಅರ್ಥ ಆಗೋ ತರ ಮಾಡಿ, ಈ ತರ ಯಾವ್ದು ತಪ್ಪು ರಿಜೆಕ್ಟ್ ಆಗಿತ್ತು ಅವುಗಳನ್ನು ಕೂಡ ಈಗ ನಾನು ಪ್ರಪೋಸಲ್ ತಗೊಂಡ್ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ. ಎರಡನೇದು, ನೀವು ಹೇಳೋದು ಕೆಲವು ಊರುಗಳಲ್ಲಿ ಅಲ್ಲಿ ಏನೋ ಸ್ಥಳೀಯವಾಗಿ ಅವರ
ಏನು ಪ್ರತಿಷ್ಠೆಯ ಇದು ಪ್ರತಿಷ್ಠೆ ಮತ್ತು ಅದರಿಂದ ಆಗುವಂತಹ ಮನಸ್ತಾಪಗಳಿಂದ ಕೆಲವು ನಿಂತೋಗಿದಾವೆ. ಸ್ಟೇಟ್ ಅಲ್ಲಿ ಆತರ ಎಷ್ಟಿರ್ಬೋದು ಅಂದ್ರೆ ಈ 4,000 ಒಂದು 20-30 ಕೇಸ್ ಆತರ ಇರ್ಬೋದು. ಅವ್ರ ಹೆಸರಿಡೋ ವಿಷಯದಲ್ಲಿ ಅವ್ರಿಗೆ ಘರ್ಷಣೆ ಅಥವಾ ನಮ್ಮೂರಲ್ಲಿ ನಮ್ದು ಇದೇ ಊರೇ ಇರಬೇಕು ಅಂತ ಇನ್ನೊಂದು ಊರು ಇಡಬಾರ್ದು ಅಂತ ಸ್ಟೇಟ್ ಅಲ್ಲಿ ಈ ತರ ಒಂದು 20-30 ಕೇಸ್ ಇರ್ಬೋದು. ಅವುಗಳನ್ನ ನಾವು 1 by 1 ಹ್ಯಾಂಡಲ್ ಮಾಡೋದೇ ಬೆಟರ್. ಅದ್ರ ಬಗ್ಗೆ ನಾನು ತೀರಾ ಜನರಲ್ ಆಗಿ ತಲೆ ಕೆಡ್ಸ್ಕೊಳಕ್ಕೂ ಆಗಲ್ಲ. ಬಟ್ ನನ್ಗೀಗ 4,200 ನಾನು ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಬೇಕಾದ್ರೆ ಉಳಿದಿದ್ದು ಏನ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಬಟ್ ಆದ್ರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಅಲ್ಲಿ ಎಲಿಜಿಬಿಲಿಟಿ ಇದ್ದು ಕಾನೂನು ಪ್ರಕಾರ ಅವಕಾಶ ಇದ್ರೆ ಮಾಡ್ಲೇಬೇಕು. ದಿಸ್ ಇಸ್ ಮೈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಇದ್ರೂ ನಾವು 94D ಅಲ್ಲಿ ಅಧಿಕಾರ ಇದೆ. ಈಗ ನೀವು ಭೂ ಸುಧಾರಣೆ ಕಾನೂನ್ಗೆ ಹೋದ್ರೆ ಅಲ್ಲಿ ಅಡಬರು ಕೆಲವರೇ ಇದ್ದೀರಿ. ಭೂ ಸುಧಾರಣೆ ಕಾನೂನಲ್ಲಿ ಯಾರ್ದೋ ಹೆಸರಲ್ಲಿ ಇದ್ದಿದ್ದ ಜಮೀನುಗಳು ಯಾರಿಗೋ ನಾವು ಮಾಡ್ಕೊಟ್ಟಿದ್ದೇವೆ. ಹೇಗ್ ಮಾಡ್ಕೊಟ್ವಿ? ಉಳುವವನೇ ಭೂ ಒಡೆಯ ಅಂತಂಗೆ ಇಲ್ಲೂ ಕೂಡ ವಾಸ ಮಾಡುವವರು ಅದು ಯಾವಾಗ ಕಾಲದಿಂದ ವಾಸ ಮಾಡ್ತಾ ಇತ್ತು. ನೀವು ಮಾಲೀಕರಾಗಿ 30-50 ವರ್ಷದಿಂದ ನೀವು ಬಂದು ಹಕ್ಕು ಕೇಳಿಲ್ಲ, ಅವ್ರನ್ನ ವಾಸ ಮಾಡುವಾಗ ತಡೆಗಟ್ಟಿಲ್ಲ. ಇವರು ಅವತ್ತು 30 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಸುಧಾರಣೆ ಕಾನೂನಿನ ಸಾರಾಂಶ ಏನಿತ್ತು ಅದರ ಹಿನ್ನೆಲೆಯಲ್ಲೇ ಈ ಕಾನೂನನ್ನ ಮಾಡಿ ಇದರಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಹಕ್ಕು ಪತ್ರವನ್ನ ಕೊಟ್ಟು ಅವರನ್ನ ಸುಭದ್ರಗೊಳಿಸ್ತಕ್ಕಂತಹ ಯೋಜನೆ. ನೀವು ಹಟ್ಟಿ ತಾಂಡ ಇದನ್ನ ಹೇಳಿದ್ರೆ ಗಿರಿಜನ ಹಾಡಿಗಳು ಅದರಲ್ಲಿ ಇದೆ. ಯಾಕಂತಂದ್ರೆ ಚಾಮರಾಜನಗರ ಭಾಗ, ಕೊಡಗು, ಮೈಸೂರು ಎಲ್ಲ ಹಾಡಿಗಳು ಕೂಡ ಇದ್ದಾವೆ. ಆದ್ರೆ ಅದನ್ನ ಹೇಳಿ ನಿಮ್ಗೆ ಅಲ್ಲೇ ಸ್ಪಷ್ಟಪಡಿಸ್ತೇನೆ. ಫಾರೆಸ್ಟ್ ಇರೋ ಕಡೆ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನ ಹೊರತುಪಡಿಸಿ ಹಾಡಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಡಿ ಅಂತ ಇದೆ, ಬೇರೆ ಕಡೆ ಇನ್ನ ಅದೇನೋ ಇನ್ನೂ ಒಂದು ಪದ ಕೋಡಿ ಕೆಲವು ಕಡೆ ಅದು ಇದೆ. ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ. ಬಟ್ ಫಾರೆಸ್ಟ್ ಲ್ಯಾಂಡ್ ಆದ್ರೆ ನಮ್ಮ ಕೈ ಇದರಲ್ಲಿ ಅದಕ್ಕೆ ಬೇರೆ ಸೆಂಟ್ರಲ್ ಆಕ್ಟ್ ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಬರ್ಬೋದು ಆ ತರದ್ದು ಒಂದು 30ರಿಂದ 50 ಕೇಸ್ ಬರ್ಬೋದು. ಸರ್, ಇದು ಈ ಪ್ರಕರಣಗಳಲ್ಲಿ ಗ್ರಾಮ ಪಂಚಾಯತಿ ಆಸಕ್ತಿ ಮೇಲೆ ಬೋಧನೆ ನಿಂತಿರ್ತದೆ. ಅವ್ರ ಸಪೋರ್ಟ್ ಎಷ್ಟು ಮಾಡ್ತಾರೆ ಅಂದ್ರೆ ಕರೆಕ್ಟ್ ಇದೆ ನೀವು ಹೇಳೋದು. ಈಗ ಉದಾಹರಣೆ ಹೇಳ್ಬಿಡ್ತೇನೆ. 2023ಕ್ಕೆ ಮೊದಲು ನಮ್ಮ ಹಿಂದೆ ಸರ್ಕಾರ ಇದ್ದಾಗಲೂ ಸೇರಿಸಿ ಒಟ್ಟು 94C ಮತ್ತು 94D ಅಲ್ಲಿ 2,60,000 ಹಕ್ಕು ಪತ್ರ ಕೊಟ್ಟಿದ್ದೇವೆ. ರಿಪೀಟ್ ಮಾಡ್ಲಾ? 2023ಕ್ಕೂ ಮೊದಲು ಒಟ್ಟು 2,60,000 ಹಕ್ಕು ಪತ್ರ ಕೊಟ್ಟಿದ್ದೇವೆ. ಅದರಲ್ಲಿ 94D ಕೊಟ್ಟಿದ್ದೀವಿ ಕಂದಾಯ ಗ್ರಾಮದ್ದು, ಹಾಗೇನೆ 94C ಕೊಟ್ಟಿದ್ದೇವೆ. ಎರಡೂ ಸೇರಿದ್ರೆ 2,60,000 ಆಗುತ್ತೆ. 2,60,000ದಲ್ಲಿ ಪಂಚಾಯಿತಿಯಲ್ಲಿ ಖಾತೆ ಆಗಿರೋದು ಬರೀ 10,000ಕ್ಕೆ ಮಾತ್ರ. ಕರೆಕ್ಟ್? ಸೊ ಇದು ಏನಾಗಿದೆ, ಹಿಂದೆ ಅವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ನಾವು ಮಾಡೋ ಕೆಲಸ ಕೊನೆ ಮುಟ್ಟಿಸ್ಬೇಕು ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗುತ್ತೆ. ಅದಕ್ಕೆ ಆಯ್ತು ಅವ್ರದ್ದು ಬಿಡಿ ನಿಮ್ದು ಹೇಳಿ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಹಿಂದೆ ಇದ್ದವ್ರನ್ನ ಯಾರು ನೀವು ಕೇಳ್ತಾ ಇರ್ಲಿಲ್ಲ ಇವೆಲ್ಲ ಪ್ರಶ್ನೆಗಳು, ನಮ್ಗೆ ಮಾತ್ರ ಕೇಳ್ತೀರಾ. ಆದ್ರೂ ಸಂತೋಷ, ನಿಮ್ ಪ್ರಶ್ನೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ನೀವು ಕೇಳ್ತಾ ಇದ್ರೇನೆ ನಾವು ಕೆಲಸ ಮಾಡಕ್ ಆಗೋದು. ಈಗ ನಾವ್ ಏನ್ ಮಾಡಿದ್ದೇವೆ, ಅವ್ರಿಗೆ ಇಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಅದೇ ಸಮಸ್ಯೆ. ಅವ್ರಿಗೆ ಇಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಸೊ ಈಗ ಏನ್ ಮಾಡಿದ್ದೇವೆ ನಾವು, ಈ 94D ಅಲ್ಲಿ ಏನ್ ಹಕ್ಕುಪತ್ರ ಕೊಡ್ತಾ ಇದ್ದೇವೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಇದೆ. ಸೊ ಏನು ನಾನ್ ಕೇಳೋ ಪ್ರಶ್ನೆಗೂ ನೀವು ಹೇಳೋ ಉತ್ತರಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ನಾವು ಯಾರಿಗೆ ಹಕ್ಕುಪತ್ರ ಕೊಡ್ತೀವಿ ಇದು ಆಟೋಮ್ಯಾಟಿಕಲಿ ಪಂಚಾಯಿತಿಯಲ್ಲಿ ಈ ಸ್ವತ್ತಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಆಟೋಮ್ಯಾಟಿಕ್. ತಹಶೀಲ್ದಾರ್ ಡಿಜಿಟಲ್ ಆಗಿ ಸೈನ್ ಮಾಡ್ತಾರೆ. ತಹಶೀಲ್ದಾರ್ ಪೆನ್ನು ಇಲ್ಲ, ಡಿಜಿಟಲಿ ಸೈನ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೋಗಿ ಪಂಚಾಯಿತಿಯಲ್ಲಿ ಈ ಆಸ್ತಿ ಕ್ರಿಯೇಟ್ ಆಗುತ್ತೆ, ಈ ಸ್ವತ್ತು. ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ಆಟೋಮ್ಯಾಟಿಕಲಿ 15 ದಿನ ನೋಟಿಸ್ ಪೀರಿಯಡ್ ಇದೆ. 15 ದಿನ ಆದ್ಮೇಲೆ ಅದು ಹೋಗಿ ಅವರ ಯಾರು ಮನೆ ಇದ್ದಾರೆ ಅವ್ರ ಹೆಸರಿನಲ್ಲಿ ಈ ಸ್ವತ್ತು ಕ್ರಿಯೇಟ್ ಆಗುತ್ತೆ. ಇಷ್ಟುವರೆಗೂ ಕೂಡ ನಮ್ಮ ಟ್ರ್ಯಾಕರ್ ಅಲ್ಲಿ ಇದೆ, ಆನ್ಲೈನ್ ಅಲ್ಲಿ. ಇಷ್ಟು ನಾನು ಯಾವ ಊರಲ್ಲಿ ಎಷ್ಟು ಆಗಿದೆ ಎಷ್ಟು ಆಗಿಲ್ಲ ಇನ್ನೂ ಪೆಂಡಿಂಗ್ ಇದೆ. ನನ್ನ ಹತ್ರ ವಿಲೇಜ್ ವೈಸ್ ಡೇಟಾ ಇದೆ, ಸ್ವಲ್ಪ ಬ್ಯಾಲೆನ್ಸ್ ಇದೆ. ಕೆಲವು ಜಿಲ್ಲೆಗಳಲ್ಲಿ 90% ಈ ಸ್ವತ್ತು ಕ್ರಿಯೇಟ್ ಆಗಿದೆ,
ಕೆಲವು ಕಡೆ ಇನ್ನು 30% ಅಷ್ಟೇ ಆಗಿದೆ. ಇವತ್ತು ಕೂಡ ಮೀಟಿಂಗ್ ಅಲ್ಲಿ ಅದನ್ನ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಅವರೆಲ್ಲರೂ ಈ ಸ್ವತ್ತು ಆಗೋವರೆಗೂ ನಮ್ದು ಗ್ಯಾರಂಟಿ, ನನ್ ಜವಾಬ್ದಾರಿ. RDPR ಜೊತೆಗೂ ಮೀಟಿಂಗ್ ಮಾಡಿ ನಮ್ಮ ಸಿಸ್ಟಮ್ ಅವ್ರ ಸಿಸ್ಟಮ್ ಎರಡನ್ನು ಇಂಟಿಗ್ರೇಟ್ ಮಾಡಿದ್ದೇವೆ. ಸೊ ನಾವು ಅಪ್ರೂವ್ ಮಾಡಿದ್ದು ಆಟೋಮ್ಯಾಟಿಕಲಿ RDPR ಗೆ ಹೋಗುತ್ತೆ. ಅಲ್ಲಿ ಫೀಸ್ ಕಟ್ಟಬೇಕಾಗಿತ್ತು. RDPR ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿ ಅವರು ಕೂಡ ಸದ್ಯಕ್ಕೆ ಆ ಫೀಸ್ ಅನ್ನ ಸಸ್ಪೆಂಡ್ ಮಾಡಿ ಫಸ್ಟ್ ಖಾತೆ ಮಾಡ್ಕೊಡಿ ಅಂತ ಅವರು ಸಹಕಾರ ಕೊಟ್ಟಿದ್ದಾರೆ. ಸೊ ಎರಡೂ ಸಿಸ್ಟಮ್ ನ ಇಂಟಿಗ್ರೇಟ್ ಮಾಡಿದ್ವಿ. ಈ ಸ್ವತ್ತು ನಮ್ದು 94 ಇಂಟಿಗ್ರೇಟ್ ಆಗಿರೋದ್ರಿಂದ ಇದು ನಾವು ಅವ್ರಿಗೆ ಈ ಸ್ವತ್ತು ಕ್ರಿಯೇಟ್ ಆಗೋವರೆಗೂ ಕೂಡ ನಾವೇ ಮಾನಿಟರ್ ಮಾಡ್ತೇವೆ. ಅದು ಡಿಸಿಗಳು ಕೂಡ ಸಿಇಒಗಳ ಹತ್ರ ಮಾತಾಡಿ ಅವ್ರ PDO ಅವರು ಇಷ್ಟು ದಿನ 15 ದಿನ ಅವ್ರಿಗೆ ನೋಟಿಸ್ ಪೀರಿಯಡ್ ಇದೆ. ಆ 15 ದಿನ ಆದ್ಮೇಲೆ ಅವ್ರು ಅಪ್ರೂವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ನಾವೇ ಫಾಲೋ ಅಪ್ ಮಾಡಿ ಅಪ್ರೂವ್ ಮಾಡಿಸಿ ಕೊನೆಗೆ ಅವ್ರಿಗೆ ಡಿಜಿಟಲ್ ಖಾತಾ ಈ ಖಾತಾ ಆಗ್ಬೇಕು. ಈ ಖಾತಾ ಆಗೋವರೆಗೂ ಕೂಡ ನಮ್ ಸಿಸ್ಟಮ್ ಅಲ್ಲಿ ನಮ್ದು ಕೆಲಸ ಕಂಪ್ಲೀಟ್ ಆಗ್ತೋ. RDPR ಕೆಲಸ ಇರಬಹುದು, ಆದ್ರೆ ನಾವು ಜವಾಬ್ದಾರಿ ತಗೊಂಡು ಈ ಖಾತಾ ಆಗೋವರೆಗೂ ನಮ್ದೇ ಜವಾಬ್ದಾರಿ ಟ್ರ್ಯಾಕ್ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಷಯ ತಮ್ಗೆ ಹೇಳಲಿಕ್ಕೆ ಬಯಸುವಂತಹದ್ದು, ಈಗ ಬಹಳ ದಿನಗಳಿಂದ ಇವತ್ತಲ್ಲ 50-60 ವರ್ಷದಿಂದ ಕೂಡ ಈ VAಗಳಿಗೆ ಒಂದು ನಿರ್ದಿಷ್ಟ ಆಫೀಸ್ ಇರಲಿಲ್ಲ. ಜನಕ್ಕೂ ಕೂಡ ಎಲ್ಲಿದ್ದಾರೆ ನಿಮ್ಮ VA ಅಂತ ಜನನು ಕೇಳೋರು, ಕೈಗೆ ಸಿಗೋದಿಲ್ಲ ಅನ್ನುವಂತಹದ್ದು ಕಾಲದಿಂದ ಇರುವಂತಹ ದೂರು. ಇದು ಬ್ರಿಟಿಷರ್ ಕಾಲದಲ್ಲಿ ಮೈಸೂರು ಕಾಲದಲ್ಲಿ ಏನಿತ್ತು ಗೊತ್ತಿಲ್ಲ, ನಮ್ ಸ್ವಾತಂತ್ರ್ಯ ಬಂದ ಮೇಲೆ ಅಂತೂ VA ಸರ್ಕಲ್ ಅಂತ ಆಗಿದೆ. ಬಟ್ ಆ ಸರ್ಕಲ್ ಅಲ್ಲಿ ಒಟ್ಟು 7,500 ಸರ್ಕಲ್ಸ್ ಇದಾವೆ. VA ಸರ್ಕಲ್ 1,000 ಕಡೆ ಆಫೀಸ್ ಇತ್ತು, ಇನ್ನು ಉಳಿದಿದ್ದು ಆಫೀಸ್ ಇರಲಿಲ್ಲ. ಸೊ ಜನ ಕೂಡ ನಮ್ಮ VAಗಳು ಅಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಕೈಗೆ ಸಿಗೋದಿಲ್ಲ. ಇತ್ತೀಚೆಗೆ VAಗಳು ಕೂಡ ಒಂದು ಸ್ಟ್ರೈಕ್ ಮಾಡಿದಾಗ ಅವರು ಹೇಳಿದ್ರು, ಅವ್ರಿಗೂ ಈಗ 50-60 ವರ್ಷದಿಂದ ಆಫೀಸ್ ಇರಲಿಲ್ಲ, ಅವ್ರಿಗೆ ತೊಂದರೆ ಆಗಿರ್ಲಿಲ್ಲ. ಆದ್ರೆ ಈಗ ನಾನ್ ಬಂದ್ ಕೂಡಲೇ ಅವ್ರಿಗೆ ನಮ್ಗೆ ಆಫೀಸೇ ಇಲ್ಲ, ನಾವು ರೋಡ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ನಮ್ಗೆ ಸ್ವಾಭಿಮಾನ ಇಲ್ವಾ, ಗೌರವ ಇಲ್ವಾ ಅಂತ ಕೇಳಿದ್ರು. ಆಯ್ತಪ್ಪ, ನೀವು ಕೇಳ್ತಾ ಇರೋದು ಸರಿ ಇದೆ, ಆಯ್ತು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಈಗ ನಾವು ಕೂಡ ಮತ್ತೆ RDPR ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವರು RDPR ಮಿನಿಸ್ಟರ್ ಎಲ್ಲ ಮತ್ತೆ ಆಫೀಸರ್ಸ್ ಸಹಕಾರ ತಗೊಂಡು ಈಗ ಈ ಎಲ್ಲಾ VAಗಳಿಗೆ ಯಾರಿಗೆ ಈಗ ಆಲ್ರೆಡಿ ಕಚೇರಿ ಇಲ್ಲ, ಮೊದಲು 1,500-2,000 ಮಾತ್ರ ಕಚೇರಿ ಇತ್ತು, ಇನ್ನ ಬ್ಯಾಲೆನ್ಸ್ ಅವರಿಗೆ ಕಚೇರಿ ಇರ್ಲಿಲ್ಲ, ಅಂತವರಿಗೆಲ್ಲರಿಗೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಒಂದು ಕೊಠಡಿ ಕಚೇರಿಯನ್ನ ಮಾಡ್ಕೊಡ್ಬೇಕು ಅಂತ 4 ತಿಂಗಳ ಹಿಂದೆ ತೀರ್ಮಾನ ಮಾಡಿದ್ಮೇಲೆ ಈಗ ಒಟ್ಟು ರಾಜ್ಯದಲ್ಲಿ 7,269 ಫೀಲ್ಡ್ VAಗಳು ಇದ್ದಾರೆ. ಅವ್ರ ಪೈಕಿ ಈಗ ಸುಮಾರು ನನ್ನ ಪ್ರಕಾರ ಈಗ ಒಟ್ಟು VAಗಳು ಪೋಸ್ಟ್ ಇರ್ತಕ್ಕಂಥದ್ದು 8,357 ಫೀಲ್ಡ್ ಇರುವಂತಹದ್ದು. ಅದರಲ್ಲಿ ಇಲ್ಲಿವರೆಗೂ ಕೂಡ 7,405 VAOಗಳಿಗೆ ನಾವು ಕಚೇರಿ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದೇವೆ. ಹಿಂದಿನ 2,000 ಸೇರಿಸಿ ಈಗ ಇತ್ತೀಚೆಗೆ 5,000ದಷ್ಟು ನಾವು ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ಕೆಲವು ಕಡೆ ಬೇರೆ ಸರ್ಕಾರಿ ಕಚೇರಿ ಎಲ್ಲ ಸೇರಿಸಿ ಈಗ 7,405 VAOಗಳಿಗೆ ಕಚೇರಿ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದೇವೆ. ಇನ್ನ 952 VAOಗಳದ್ದು ಆಫೀಸು ಬಾಕಿ ಇದೆ. ಇದರಲ್ಲೂ ಕೂಡ ಮೋಸ್ಟ್ಲಿ 200-300 ಅಷ್ಟು ಬೇರೆ ಕಚೇರಿ ಹುಡುಕ್ತಾ ಇದೀವಿ, ಅವ್ರಿಗೂ ಕೂಡ ಸಾಲ್ವ್ ಮಾಡಿ ಕೊಟ್ರೆ ಒಟ್ಟು 8,357ರಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗುವಂತಹದ್ದು 500 ಉಳಿಬಹುದು. ಇನ್ನ ಉಳಿದವರಿಗೆ ಈಗ ಆಲ್ರೆಡಿ 8,357ರಲ್ಲಿ 7,405 VAOಗಳಿಗೆ ಕಚೇರಿಯನ್ನ ಮಾಡಿಕೊಟ್ಟಿದ್ದೇವೆ. ಇದರಲ್ಲಿ ಅವ್ರಿಗೆ ಆಫೀಸು ಆಯ್ತು, ಗೌರವವಾಗಿ ಕೆಲಸ ಮಾಡೋದಕ್ಕೂ ಆಗತ್ತೆ, ಅವ್ರಿಗೂ ಒಂದು ನಿರ್ದಿಷ್ಟ ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿ, ಒಂದು ಸೂರು, ಒಂದು ಅಲ್ಮೇರಾ ಕೊಟ್ಟಿದ್ದೇವೆ, ಎಲ್ಲ ರೆಕಾರ್ಡ್ಸ್ ಇಟ್ಕೊಳ್ಳೋಕೆ ಕುರ್ಚಿ, ಟೇಬಲ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ DC-ಗಳು. ಜೊತೆಗೆ ಇನ್ನೊಂದು ಅನುಕೂಲ ಏನಂದ್ರೆ ಈಗ ಜನಕ್ಕೆ VA ಎಲ್ಲಿ ಸಿಗ್ತಾರೆ ಅಂತ ಒಂದು ದೊಡ್ಡ ಕ್ಲಾರಿಟಿ ಬಂತು. ಗ್ರಾಮ ಪಂಚಾಯತಿ ಕಚೇರಿಗೆ ಹೋದ್ರೆ VAನೂ ಸಿಗ್ತಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳ ಸಬಲೀಕರಣನೂ ಆಗುತ್ತೆ. ಯಾಕಂದ್ರೆ ರೆವಿನ್ಯೂ ಆಫೀಸರ್ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾರೆ ಅಂದ್ರೆ ಅದು ಒಂದು ಪಂಚಾಯತಿಗಳಿಗೆ ದೊಡ್ಡ ಬೂಸ್ಟ್.
ಜೊತೆಗೆ ಜನಕ್ಕೂ ಕೂಡ ಎಲ್ಲಿದ್ದಾರೆ ಇರ್ತಾರೆ ಬಿ ಎ ಆಫೀಸ್ ಅಂತ ಅಟ್ಲೀಸ್ಟ್ ಒಂದು ನಿರ್ದಿಷ್ಟತೆ ಬಂತು. ನೀವು ಕೇಳ್ಬೋದು, ಆಯ್ತು ಆಫೀಸ್ ಮಾಡಿದಿರ, ಬೋರ್ಡ್ ಹಾಕಿದಿರ, ಅವ್ರಲ್ಲಿ ಸಿಗ್ತಾರ? ನೆಕ್ಸ್ಟ್ ಸ್ಟೆಪ್ ಅದ್ರ ಕಡೆಗೂ ಇದು ಫಸ್ಟ್ ಸ್ಟೆಪ್. ಒಂದು ನಿರ್ದಿಷ್ಟ ಕಚೇರಿ ಆದ್ರೆ ತಾನೇ ನಾವು ಅವ್ರನ್ನ ಸಿಗೋದು, ಇಲ್ಲ ಆಮೇಲೆ ನೋಡ್ಬೋದು. ನೆಕ್ಸ್ಟ್ ಅದ್ರ ಕಡೆಗೂ ಕೂಡ ಗಮನ ಕೊಡ್ತೇವೆ. ಎರಡನೇದು ಅವ್ರು ಏನ್ ಹೇಳ್ತಾ ಇದ್ರು, ನಾವೆಲ್ಲ ಯಾಕೆ ಲೋಕಲ್ ಅಲ್ಲಿ ಸಿಗಕ್ ಆಗೋದಿಲ್ಲ ಅಂದ್ರೆ ಡೈಲಿ ನಾವು ತಾಲೂಕ್ ಆಫೀಸ್ಗೆ ಹೋಗ್ಬೇಕು, ನಮ್ದು ಟಪಾಲ್ ಇರ್ತದೆ, ರಿಪೋರ್ಟ್ಸ್ ಕೊಡ್ಬೇಕು ಅಂತ. ಅದಕ್ಕೆ ನಾವೀಗ ತೀರ್ಮಾನ ಮಾಡಿದ್ದೇವೆ, ಅವ್ರಿಗೆಲ್ಲರಿಗೂ ಕೂಡ ಈ ಪೇಪರ್ಲೆಸ್ ಕಡತ ಅಂದ್ರೆ ಅವರು ಪೇಪರ್ಗಳಲ್ಲಿ ರಿಪೋರ್ಟ್ ಕೊಡೋದು, ಟಪಾಲ್ ಸಿಸ್ಟಮ್ ಬಂದ್ ಮಾಡಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಈ ಆಫೀಸ್ಗೆ ತೆಗೆದುಕೊಂಡು ಬರುವಂತ ತೀರ್ಮಾನ ಮಾಡಿದ್ದೇವೆ. ಈಗ ಲ್ಯಾಪ್ಟಾಪ್ಸ್ ಸುಮಾರು ಒಂದು 4,000 VA ಕೊಟ್ಟಿದ್ದೇವೆ. ಇನ್ನೂ ಒಂದು 4,000 ಕೊಡೋದು ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ಈ ಇನ್ನೊಂದು 4 ತಿಂಗಳ ಒಳಗಡೆ ಎಲ್ಲಾ VAOಗಳಿಗೂ ಕೂಡ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ. ಎಲ್ಲಾ VAOಗಳಿಗೆ ಆಲ್ರೆಡಿ 4,000 ಕೊಟ್ಟಿದೆ. ಇನ್ನೊಂದು 1,000 ಒಂದು ತಿಂಗಳಲ್ಲಿ ಕೊಡ್ತೀವಿ. ಇನ್ನ ಒಂದು 3,000 ಉಳಿತದೆ. ಅದನ್ನು ಕೂಡ 4 ತಿಂಗಳಲ್ಲಿ 100% ಎಲ್ಲಾ VAOಗಳಿಗೆ ಕೊಡ್ತೇವೆ. ಇನ್ನೂ ಎಲ್ಲರಿಗೂ ನಾವು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾಳೆ ಕಚೇರಿಯಲ್ಲಿರುವಂತ ಕಂಪ್ಯೂಟರ್ ಅನ್ನು ಉಪಯೋಗಿಸಿ ಅವರೆಲ್ಲರೂ VAOಗಳನ್ನ ಆಲ್ರೆಡಿ ನಾವು ಈ ಆಫೀಸ್ಗೆ ತಗೊಂಡ್ ಬರ್ತಾ ಇದೀವಿ ಈಗ. ಸೊ ಇನ್ಮೇಲೆ ನಾನು ಅವರಿಗೆ ಹೇಳಿದ್ದೇನೆ, ಇನ್ನೊಂದು ತಿಂಗಳಲ್ಲಿ VAO ಇಂದ ಹಿಡಿದು ಮಿನಿಸ್ಟರ್ ವರೆಗೆ ಎಲ್ಲ ಕಡತ ವಿಲೇವಾರಿನೂ ಕೂಡ ಕಾಗದ ರಹಿತ ಕಡತ ವಿಲೇವಾರಿ ಆಗ್ಬೇಕು. VAO ಇಂದ ಮಿನಿಸ್ಟರ್ ವರೆಗೆ ಆನ್ಲೈನ್ ಈ ಆಫೀಸೇ ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಈ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಈಗ ಆಲ್ರೆಡಿ 6,678 VAOಗಳಿಗೆ ನಾವು ಲಾಗಿನ್ ಕ್ರಿಯೇಟ್ ಮಾಡಿದೀವಿ ಈ ಆಫೀಸ್ ಅಲ್ಲಿ. ಅವ್ರಿಗೆ ಟ್ರೈನಿಂಗು ಕೂಡ ನಡೀತಾ ಇದೆ, ಈ ಆಫೀಸ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅಂತ. ಸೊ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇನ್ನೊಂದು ತಿಂಗಳಲ್ಲಿ ಕಂಪಲ್ಸರಿ ಆನ್ಲೈನ್ ಅಲ್ಲೇ ಕಡತ ವಿಲೇವಾರಿ ಆಗ್ಬೇಕು. ನಾನು ಹಿಂದೆನೂ ಕೂಡ ತಮ್ಗೆ ಹೇಳಿದ್ದೇನೆ, ಈ ಟಪಾಲ್ ಸಿಸ್ಟಮ್ ಅನ್ನೋದು ಹೋಗ್ಬೇಕು. ಇವೆಲ್ಲ ಕಡತ ಕಳೆದೋಗೋದು ನಿಲ್ಲಬೇಕು, ಕಡತ ಎತ್ತಿಡೋದು ಬಚ್ಚಿಡೋದು ಇವೆಲ್ಲ ನಿಲ್ಲಬೇಕು. ಟ್ರಾನ್ಸ್ಪರೆನ್ಸಿ ಟೋಟಲ್ ಆಗಿ ಬರಬೇಕು, ಅಕೌಂಟಬಿಲಿಟಿ ಬರಬೇಕು ಅಂತ VAOಗಳು ಕೂಡ ಇದನ್ನ ಪಂಚಾಯತಿಯಲ್ಲಿ ಆಫೀಸ್ ಕೊಟ್ಟಿದ್ದೇ ಆಗ್ಲಿ ಅಥವಾ ಈ ಆಫೀಸ್ ಆಗ್ಲಿ ಅವರು ಕೂಡ ಸಂತೋಷದಿಂದ ಇದನ್ನ ಒಳ್ಳೇದು ಮಾಡ್ತಾ ಇದೀವಿ ಸರ್, ವಿ ವಿಲ್ ಆಲ್ಸೋ ಇದರ ಪ್ರಕಾರನೇ ಕೆಲಸ ಮಾಡ್ತೀವಿ ಅಂತ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಸೊ ಹಾಗೆ ನಾವು ಬೇರೆ ಕೆಲಸನೂ ಕೂಡ ದರಖಾಸ್ತು ಕೊಡಿನೂ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಎಲ್ಲ ಆಫೀಸರ್ಸ್ ಕೋಆಪರೇಟ್ ಮಾಡಿದ್ದಾರೆ ಈಗ, ಇನ್ಕ್ಲೂಡಿಂಗ್ VAOs. ಭೌತಿಕತೆ ಆಂದೋಲನ ಲಾಸ್ಟ್ ಪಾಯಿಂಟ್ ಅದು ಮಾತ್ರ ಹೇಳ್ತೇನೆ ನಿಮ್ಗೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ರಾಜ್ಯದಲ್ಲಿ ಸುಮಾರು ಒಂದು 52 ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಮುಂದುವರೆದಿದ್ದಾವೆ. 52 ಲಕ್ಷ 51,97,224 ಇಷ್ಟು ಭೂಮಿಗಳು ಮೃತರ ಹೆಸರಿನಲ್ಲಿ ಹಾಗೆ ಉಳಿದಿದ್ದಾವೆ. ಇದು ಕೆಲವರು ಮೃತರಾಗಿ 2 ವರ್ಷ ಆಗಿರ್ಬೋದು, ಆದ್ರೆ ಕೆಲವರು ಮೃತರಾಗಿ 30, 40, 50 ವರ್ಷ ಆಗಿದೆ. ಇವುಗಳಲ್ಲಿ ಯಾವುದೆಲ್ಲ ಸಾಧ್ಯ ಇದೆ ಅದನ್ನ ಪೌತಿ ಖಾತೆ ಮಾಡಬೇಕು ಅಂತ ನಾವು ಈಗ ಪೌತಿ ಖಾತೆ ಆಂದೋಲನವನ್ನ ಸದ್ದು ಸುದ್ದಿ ಪ್ರಚಾರ ಏನೂ ಇಲ್ಲದೆ ತಳಮಟ್ಟದಲ್ಲಿ ಆರಂಭ ಮಾಡಿದ್ದೇವೆ. ಯಾಕೆ ಅಂದ್ರೆ ಎಷ್ಟೋ ನಮ್ಗೆ ದೂರುಗಳು ಬರ್ತವೆ, ನಮ್ದು ಪೌತಿ ಖಾತೆ ಆಗ್ತಾ ಇಲ್ಲ ಅಂತ ಹೇಳಿ ಅಂತ. ಏತನ್ಮಧ್ಯ ಭಾರತ ಸರ್ಕಾರದವರು ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾರ್ಯಾರದು ಮೃತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯ ಸಬ್ಸಿಡಿ ಕೊಡಬಾರದು ಅಂತ ಹೇಳಿ. ಅಂದ್ರೆ PM ಕಿಸಾನ್ ಆಗ್ಲಿ ಅಥವಾ ಡ್ರಿಪ್ ಇರಿಗೇಷನ್ ಸಬ್ಸಿಡಿ ಆಗ್ಲಿ ಅಥವಾ ಯಂತ್ರೋಪಕರಣ ಖರೀದಿಗೆ ಸಬ್ಸಿಡಿ ಆಗ್ಲಿ, ಇವೆಲ್ಲ ಸೆಂಟ್ರಲಿ ಲಿಂಕ್ ಇರೋದ್ರಿಂದ ಇವುಗಳನ್ನ ಮೃತರ ಹೆಸರಿನಲ್ಲಿ ಇರ್ತಕ್ಕಂತ ಜಮೀನುಗಳ ಮೇಲೆ ಯಾರಿಗೂ ಈ ಸೌಲಭ್ಯಗಳು ಸಿಗಬಾರದು ಅಂತ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಒಂದು ಅವಕಾಶ ಜನರಿಗೆ ಕೊಡ್ತಾ ಇದ್ದೇವೆ. ಈ ಇಷ್ಟು ಜಮೀನುಗಳನ್ನ ಜನ ಬಂದು ನಮ್ಗೆ ಅರ್ಜಿ ಕೊಡೋದಕ್ಕೆ ಕಾಯದೆ, ಅರ್ಜಿಯನ್ನ ಕೇಳದೆ ಇಷ್ಟು ಜಮೀನನ್ನ ನಾವೇ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಅದನ್ನ ನಾವೀಗ ಈ ಪೌತಿ ಆಂದೋಲನವನ್ನ ರಾಜ್ಯಾದ್ಯಂತ ಶುರು ಮಾಡಿದ್ದೇವೆ. ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಈಗ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರೇ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಇದನ್ನ ಪೌತಿ ಖಾತೆ ಮಾಡಿಸ್ಕೊಡಿ.
ಅಂತೇಳಿ. ಕೆಲವರು ವ್ಯಾಜ್ಯ ಇರುವಂತಹದನ್ನ ನಾನು ಹೇಳಿದ್ದೇನೆ, RTC ಅಲ್ಲಿ ಕುಟುಂಬದಲ್ಲಿ ಅವರು ಮೃತರಾಗಿದ್ದಾರೆ ಆದ್ರೆ ಕುಟುಂಬದಲ್ಲಿ ವ್ಯಾಜ್ಯ ಇದೆ ಅಂತ ಎಂಟ್ರ್ ಮಾಡಿ ಅಂತ ಹೇಳಿದ್ದೇನೆ. ಯಾರ್ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರೆಲ್ಲಾರ್ದು ಕೂಡ ನಾವೇ ಆಟೋಮ್ಯಾಟಿಕಲಿ ಅವರಿಗೆ ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂತ ಅಭಿಯಾನವನ್ನ ನಾವು ರಾಜ್ಯದಲ್ಲಿ ಈಗ ಆರಂಭ ಮಾಡಿದ್ದೇವೆ. ಅದರಲ್ಲಿ ಈಗ ಆಲ್ರೆಡಿ ಸುಮಾರು ಈ ಆಂದೋಲನದಲ್ಲಿ ಸುಮಾರು 2 ಲಕ್ಷ ಜಮೀನುಗಳನ್ನ 2,30,000 ಜಮೀನುಗಳನ್ನ ಈಗ ಆಲ್ರೆಡಿ ನಾವು ಪೌತಿ ಖಾತೆ ಮಾಡಿದ್ದೇವೆ. ಸೊ ಅದನ್ನ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ಇದನ್ನ ಮಾಡ್ತಾ ಇದ್ದೇವೆ. ಜಮೀನು ಸರ್ವೆ ನಂಬರ್ ಅಲ್ಲ, ಎಕರೆನೂ ಅಲ್ಲ, ಜಮೀನುಗಳು. ಯಾಕಂದ್ರೆ ಕೆಲವು ಕಡೆ 10 ಗುಂಟೆ ಇರ್ಬೋದು, ಕೆಲವು ಕಡೆ 3 ಎಕರೆ ಇರ್ಬೋದು. ಆಮೇಲೆ ಇದು ಒಂದು ಈಗ 52 ಲಕ್ಷ ಅಂತ ಹೇಳಿದ್ನಲ್ಲ, ಅದು 52 ಲಕ್ಷ ಜನ ಅಲ್ಲ. ಯಾಕಂದ್ರೆ ಸರಾಸರಿ ಒಬ್ಬ ಮನುಷ್ಯನ್ಗೆ 3 ಜಮೀನು, ಅದು ಎಕರೆ ಎಷ್ಟಾದ್ರೂ ಇರ್ಬೋದು, 3 ಸರ್ವೆ ನಂಬರ್ ಅಲ್ಲಿ ಜಮೀನ್ ಇದೆ ಅಂದ್ರೆ ಅಲ್ಲಿಗೆ ತೀರೋಗಿರೋರು ಬರೀ 15 ಲಕ್ಷ. ಕರೆಕ್ಟ್. ಸೊ 15 × 3 ಅಂತ ನೀವು ಲೆಕ್ಕ ಹಾಕ್ಬೇಕಾಗತ್ತೆ. ಸೊ ಈಗ ವಾರಸ ಮಾಡುವಾಗ್ಲೂ ಅಷ್ಟೇ, ಈಗ ವಾರಸುದಾರರನ್ನ 2,30,000ದಲ್ಲಿ 2,30,000 ಜನ ಇರೋದಿಲ್ಲ. ಯಾಕಂದ್ರೆ ಈಗ ನನ್ಗೆ ಆ ಊರಲ್ಲೂ ಸ್ವಲ್ಪ ಜಾಗ 2 ಎಕರೆ ನಮ್ಮ ಅಪ್ಪದಿತ್ತು, ಈ ಊರಲ್ಲಿ 2 ಎಕರೆ ನಮ್ಮ ಅಪ್ಪದಿತ್ತು, ಇನ್ನೊಂದು ಹೆಸರು ಇಲ್ಲೂ ಎಂಟರ್ ಆಗುತ್ತೆ, ಅಲ್ಲೂ ಎಂಟರ್ ಆಗುತ್ತೆ. ಸೊ ಆ ರೀತಿಯಾಗಿ ಒಂದು 2,30,000 ಜಮೀನುಗಳನ್ನ ಈಗ ಆಲ್ರೆಡಿ ನಾವು ಪೌತಿ ಮಾಡಿದ್ದೇವೆ. ಇನ್ಮೇಲೆ ಇದನ್ನ ಫುಲ್ ಸ್ಪೀಡ್ ಅಲ್ಲಿ ಮಾಡಬೇಕು ಅಂತ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಏತನ್ಮಧ್ಯ ಅಧಿಕಾರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಇದು ನೀವು ಪೌತಿ ಖಾತೆ ಆಂದೋಲನ ಮಾಡುವಾಗ, ಯಾಕಂದ್ರೆ ನಮ್ಮ VAಗಳು ತುಂಬಾ ಫೀಲ್ಡ್ ಗೆ ಹೋಗ್ಬೇಕಾಗತ್ತೆ, ಫೀಲ್ಡ್ ಕೆಲಸ ತುಂಬಾ ಇದೆ. ಅದ್ರ ಜೊತೆಗೆ ಗ್ರಾಮ ಸೇವಕರು ಕೂಡ ಊರಿನಲ್ಲಿ ಜನಗಳನ್ನ ಸೇರಿಸೋದು, ಮಾಡೋದು, ಅವ್ರಿಗೆ ನೋಟಿಸ್ ಕೊಡೋದು ಎಲ್ಲ ಗ್ರಾಮ ಸೇವಕರು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಪೌತಿ ಖಾತೆ ಆಂದೋಲನ ಅವ್ರಿಗೆ ಖರ್ಚು ಬರುತ್ತೆ, ಆ ಖರ್ಚನ್ನ ಸರ್ಕಾರ ಭರಿಸಬೇಕು. ಇದನ್ನ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ಇನ್ಸೆಂಟಿವ್ ರೂಪದಲ್ಲಿ ಕೊಡಬೇಕು ಅಂತ ಒಂದು ಅಧಿಕಾರಿಗಳಿಂದ ಸಲಹೆ ಬಂದಿದೆ. ಇವತ್ತು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮಾತಾಡಿ ತೀರ್ಮಾನ ಮಾಡಿದ್ದೇವೆ. ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ಗ್ರಾಮ ಸೇವಕರಿಗೆ ಏನು ಈ ಪೌತಿ ಆಂದೋಲನದಲ್ಲಿ ಅವರು ಪ್ರಗತಿಯನ್ನ ಮಾಡ್ತಾರೆ, ಅದಕ್ಕೆ ಅವರಿಗೆ ಒಂದು ಇನ್ಸೆಂಟಿವ್ ಅನ್ನ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಕೇಸಿಗೆ ಒಂದಿಷ್ಟು ಅಂತ ಫಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಪೌತಿ ಖಾತೆ ಆಂದೋಲನದಲ್ಲಿ ಒಬ್ಬ ವಾರಸುದಾರ ಎಂಟ್ರ್ ಆದ್ರೆ ಇಬ್ಬರಿಗೂ ಸೇರಿ ಒಂದು ₹6 ಆದ್ರೂ ಒಂದು ಅವ್ರಿಗೆ ಪ್ರೋಗ್ರೆಸ್ ಕೊಡ್ಬೇಕು. ಅವ್ರು ಪ್ರೋಗ್ರೆಸ್ ಮಾಡಿದ್ದಕ್ಕೆ ಪ್ರತಿ ಪ್ರಕರಣಕ್ಕೆ ಒಂದು ₹6 ಇದನ್ನ ಕೊಡ್ಬೇಕು ಅಂತ ನಾನು ಸೆಕ್ರೆಟರಿ ಅವರು ಮಾತಾಡ್ಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಗೆ ಅವರು ಓಡಾಡಿ ಕೆಲಸ, ಯಾಕಂದ್ರೆ ಇದರಲ್ಲಿ ಎಫರ್ಟ್ ಆಗುತ್ತೆ, ಬಹಳ ಎಫರ್ಟ್ ಆಗುತ್ತೆ. ಜನನ ಸೇರಿಸ್ಬೇಕು, ಫೀಲ್ಡ್ ಅಲ್ಲಿ ಹಾಜರ್ ಮಾಡ್ಬೇಕು, ಕೇಳ್ಬೇಕು, ಒಂದಲ್ಲ 4 ಬಾರಿ ಊರಿಗೆ ಹೋಗ್ಬೇಕಾಗುತ್ತೆ. ಮತ್ತೆ ಎಲ್ಲ ಮೊಬೈಲ್ ಅಲ್ಲಿ ಮಾಡ್ಬೇಕು, ಅವ್ರಿಗೆ ಡೇಟಾನು ಖರ್ಚು ಬರುತ್ತೆ, ಸಿಮ್ದು ಎಲ್ಲ. ಸೊ ಅದನ್ನ ಅವ್ರಿಗೂ ಖರ್ಚು ವೆಚ್ಚ ಭರಿಸ್ಲಿಕ್ಕೆ ನಾವು ಒಂದು ಇನ್ಸೆಂಟಿವ್ ರೂಪದಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಎಷ್ಟು ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಧನವನ್ನ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಇದರಿಂದ ಅವ್ರ ಖರ್ಚು ಭರಿಸ್ದಂಗ ಆಗುತ್ತೆ, ಕೆಲಸ ಬೇಗ ಆದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಪಾಸಿಟಿವ್ ಆಗಿ ಕೂಡ ದಿಕ್ಕಿನಲ್ಲಿ ನಾವು ತೀರ್ಮಾನ ಮಾಡಬೇಕು. ಅದು ಏನಾಗುತ್ತೆ, ಈಗ ಒಂದು ಫ್ಯಾಮಿಲಿದು ಈಗ ನಮ್ ತಂದೆ ನಾವು ಎಂಟ್ರಿ ಮಾಡಿದಾಗ ಅದರಲ್ಲಿ ಸುಮಾರು ನಾವು 5 ಜನ ಅಣ್ಣ ತಮ್ಮಂದ್ರು ಇದೀವಿ, ನಮ್ಗೆ ಅಡಲ್ಟ್ ಮಕ್ಕಳು ಇರ್ಬೋದು, ಅವ್ರೆಲ್ಲಾರ್ದು ಎಂಟ್ರ್ ಆದ್ರೆ ಸೊ ಅವಾಗ ಒಂದು ಕೇಸ್ ಅಲ್ಲ, ಒಂದು ಎಂಟ್ರಿಗೆ. ಯಾಕಂದ್ರೆ ಒಂದು ಮೃತರಿಗೆ 4-6 ಜನ ವಾರಸುದಾರರು ಇರ್ಬೋದು. ಸೊ ಈಚ್ ವಾರಸುದಾರ ಇಸ್ 1 ಎಂಟ್ರಿ. ಎಸ್, ಇಷ್ಟು ವಿಷಯಗಳು ನಮ್ಮ ಕಡೆಯಿಂದ ಇನ್ನೂ ಇದೆ, ಬಟ್ ಸದ್ಯಕ್ಕೆ ಇನ್ನೊಂದಿನ ಮಾತಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.